ಬಿಜೆಪಿ ಹೈಕಮಾಂಡ್ನ ಎರಡನೇ ಪಟ್ಟಿಯು ಮತ್ತು ರಾಜ್ಯ ಬಿಜೆಪಿಯ ಮೊದಲನೇ ಪಟ್ಟಿಯು ನಿನ್ನೆ ಪ್ರಕಟವಾಗಿದೆ. 28 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ 28 ಕ್ಷೇತ್ರಗಳಲ್ಲಿ 20 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ದಾರೆ. ನಿರೀಕ್ಷೆಯಂತೆ ಹೊಸ ಮುಖ, ಹಳೆ ಬೇರು ಜೊತೆಗೆ ಅಚ್ಚರಿಯೂ ಕೂಡ ಬಿಜೆಪಿಯ ಲಿಸ್ಟ್ ಅಲ್ಲಿದೆ. ರಾಜ್ಯದ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆಯಾಗಿದ್ದು, ಮೊದಲ ಪಟ್ಟಿಯಲ್ಲಿ ಹಲವು ಹಾಲಿ ಸಂಸದರಿಗೆ ಶಾಕ್ ಸಿಕ್ಕಿದೆ. ಘಟಾನುಘಟಿ ನಾಯಕರನ್ನೇ ವರಿಷ್ಠರು ಕೈಬಿಟ್ಟಿದ್ದು, ಮತ್ತೊಂದು ಸಲ ಅಸೆಂಬ್ಲಿ ಎಲೆಕ್ಷನ್ ರೀತಿಯಲ್ಲೇ ಹೊಸ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎರಡನೇ ಪಟ್ಟಿಯಲ್ಲೂ ಕೂಡ ಕೆಲ ಹಾಲಿ ಸಂಸದರು ಔಟ್ ಆಗ್ತಾರಾ ಅಂದ್ರೆ, ಈಗ ಉಳಿದಿರುವಂತದ್ದು 8 ಕ್ಷೇತ್ರ, ಜೆಡಿಎಸ್ ಉಳಿದಂತದ್ದು 3 ಕಡೆ ಏನೋ ಅಂತ ಇದ್ದಾರೆ. ಕೋಲಾರ ಬಿಟ್ಕೊಡ್ತಾರೆ ಜೆಡಿಎಸ್ಗೆ, ಜೊತೆಗೆ ಇನ್ನೇನು ಹಾಸನ, ಅದರ ಜೊತೆಗೆ ಇನ್ನೊಂದು ಕ್ಷೇತ್ರ ಬಿಟ್ಕೊಡ್ತಾರೆ ಅನ್ನೋ ಮಾಹಿತಿ ಇದೆ. ಅದಿರಲಿ, ಅದರ ಜೊತೆಗೆ ಇನ್ನೊಂದು 5 ಕ್ಷೇತ್ರಗಳು, ಅದರಲ್ಲಿ ಯಾರು ಹಾಲಿ ಸಂಸದರು ಔಟ್ ಆಗ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅದನ್ನೇ ಹೇಳಿದ್ದು, ಈ ರಾಜ್ಯದ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳು ಘೋಷಣೆಯಾಗಿದ್ದು 8 ಬಾಕಿ ಉಳಿಸ್ಕೊಂಡಿದ್ದಾರೆ. ಇನ್ನೂ ಬಿಜೆಪಿಯ 5 ಕ್ಷೇತ್ರದ ಹುರಿಯಾಳುಗಳು ಫೈನಲ್ ಆಗಿಲ್ಲ. 5 ಯಾಕೆಂದ್ರೆ 3 ಜೆಡಿಎಸ್ ಸಿಗಿದೆ. ಹಾಗಾಗಿ ಚಿತ್ರದುರ್ಗ, ಬೆಳಗಾವಿ, ಚಿಕ್ಕಬಳ್ಳಾಪುರ, ರಾಯಚೂರು, ಉತ್ತರ ಕನ್ನಡ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ. ಉತ್ತರ ಕನ್ನಡದಲ್ಲಿ ಯಾರನ್ನ ಹಾಕ್ತಾರೆ ಅದು ಬಹಳ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. 5 ಕ್ಷೇತ್ರದಲ್ಲೂ ಹಾಲಿ ಸಂಸದರ ಬದಲಾವಣೆ ಸಾಧ್ಯತೆ ಇದೆ. ಹೀಗಾಗಿಯೇ ಅದನ್ನ ಬಾಕಿ ಉಳಿಸ್ಕೊಂಡಿದೆ ಹೈಕಮಾಂಡ್ ಅಂತ ಮಾಹಿತಿ ಕೂಡ ಓಡಾಡ್ತಾ ಇದ್ದು, 5 ಕ್ಷೇತ್ರದಲ್ಲಿ ಹಾಲಿ ಸಂಸದರ ಬದಲಾವಣೆ ಯಾಕೆ? ಈಗ ಅಲ್ಲೂ ಕೂಡ ಸ್ವಪಕ್ಷದವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಯಾರ್ಯಾರು? ಅದು ಪಬ್ಲಿಕ್ ಟಿವಿಯಲ್ಲಿ ಟಿಕೆಟ್ ಲೆಕ್ಕಾಚಾರದ ಇನ್ಸೈಡ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಬಾಕಿ ಉಳ್ಕೊಂಡಿರುವಂತಹ 5 ಕ್ಷೇತ್ರಗಳು, ಚಿತ್ರದುರ್ಗ ಫೈನಲ್ ಆಗಿಲ್ಲ, ಬೆಳಗಾವಿ, ಚಿಕ್ಕಬಳ್ಳಾಪುರ, ರಾಯಚೂರು, ಉತ್ತರ ಕನ್ನಡ, ಇಷ್ಟರಲ್ಲೂ ಕೂಡ ಪ್ರೆಸೆಂಟ್ ಬಿಜೆಪಿ ಅವರೇ ಇದ್ದಾರೆ ಹಾಲಿ ಸಂಸದರು. ಆದ್ರೆ ಅಷ್ಟೂ ಜನಕ್ಕೂ ಕ್ಲೀನ್ ಸ್ವೀಪ್ ಮಾಡಿ ಹೊಸ ಮುಖವನ್ನ ತರ್ತಾರೆ ಅನ್ನೋ ಮಾಹಿತಿಗಳು ಕೂಡ ಓಡಾಡ್ತಾ ಇದೆ. ಹಾಗಾದ್ರೆ ಅಲ್ಲಿಗೆ ಯಾರ್ಯಾರನ್ನ ಹಾಕ್ಬೋದು? ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ಇವರ ಕ್ಷೇತ್ರಗಳು ಆಲ್ರೆಡಿ ಅನೌನ್ಸ್ ಆಗ್ಬಿಟ್ಟಿದೆ. ಡಿ ವಿ ಸದಾನಂದ ಗೌಡ್ರು ಕೂಡ ಹೌದು, ಅನೌನ್ಸ್ ಆಗಿ ಹೊಸ ಮುಖವನ್ನ ತರಲಾಗಿದೆ. ಗೋ ಬ್ಯಾಕ್ ಶೋಭಕ್ ಇದ್ದಿದ್ದು ಗೋ ದೇರ್ ಶೋಭಕ್ ಆಗ್ಬಿಟ್ಟಿದೆ. ಸದಾನಂದ ಗೌಡ್ರ ಬದಲಿಗೆ ಅವ್ರಿಗೆ ಕೊಟ್ಟಿದ್ದಾರೆ, ಶೋಭಾ ಅವರಿಗೆ. ಇನ್ನು ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಒಡೆಯರ್ ಅವರು ಬಂದಿದ್ದಾರೆ. ಹೀಗೆ ಹಲವು ಪ್ರಯೋಗಗಳನ್ನ ಬಿಜೆಪಿ ಈ ಸಲ ಮಾಡಿದೆ. ಯಾರಿಗೆಲ್ಲ ಶಾಕ್ ಸಿಕ್ಕಿದೆ ನೋಡೋದಾದ್ರೆ, ಬೆಂಗಳೂರು ಉತ್ತರ ಡಿ ವಿ ಸದಾನಂದ ಗೌಡ್ರು ಅವರೇ ಬಾಯ್ಬಿಟ್ಟು ಹೇಳಿದ್ರು ನಾನು ನಿಲ್ಲಲ್ಲ ಅಂತ. ಆದ್ರೂ ರಾಜ್ಯ ಬಿಜೆಪಿ ನಾಯಕರು ಅವರ ಮನವೊಲಿಸಿ ಕೊನೆ ಕ್ಷಣ ತನಕ ಕೂಡ ಟಿಕೆಟ್ ಆಸೆಯನ್ನ ಇಟ್ಕೊಳ್ಳುವಂತೆ ಮಾಡಿದ್ರು, ಟಿಕೆಟ್ ಆಸೆ ಜೀವಂತ ಇರುವಂತೆ ಮಾಡಿದ್ರು. ಬಟ್ ಮಿಸ್ ಆಗಿದೆ. ಹಾವೇರಿಯಲ್ಲಿ ಕಾಂತೇಶ್ ಈಶ್ವರಪ್ಪ ಅವರ ಪುತ್ರನಿಗೆ ಸಿಗುತ್ತೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಕಳೆದ 2-3 ದಿನಗಳಿಂದ ಏನೋ ಡೌಟ್ ಹೊಡಿಬೇಕಾದ್ರೆ ಈಶ್ವರಪ್ಪ ಅವರು ಬಂಡಾಯದ ಸುಳಿವನ್ನ ನಿಧಾನವಾಗಿ ಕೊಡ್ತಾ ಇದ್ರು. ಫೈನಲಿ ಕಾಂತೇಶ್ ಈಶ್ವರಪ್ಪ ಅವರಿಗೆ ಸಿಕ್ಕಿಲ್ಲ. ಅವರ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ಕುತೂಹಲ. ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರಿದ್ರು, ಅವರಿಗೆ ಸ್ವಪಕ್ಷದವರೇ ಗೋ ಬ್ಯಾಕ್ ಅಂದ್ಬಿಟ್ರು. ಹಾಗಾಗಿ ಅವ್ರನ್ನ ಬೆಂಗಳೂರು ಕಡೆ ಕಳಿಸಿದ್ದಾರೆ. ಆದ್ರೆ ಸಿ.ಟಿ. ರವಿ ಅವರು ಬಹಳ ಮುಂಚೂಣಿಯಲ್ಲಿದ್ರು, ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೂಡ ಇತ್ತು, ಅವರಿಬ್ಬರಿಗೂ ಕೂಡ ಸಿಕ್ಕಿಲ್ಲ. ಸೊ ಸಿ.ಟಿ. ರವಿ ಅವರು ನಿರೀಕ್ಷೆ ಇತ್ತು, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಈಗ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರಿದ್ರು. ಈ ಕ್ಷೇತ್ರದ ಬಗ್ಗೆಯೂ ಕೂಡ ಅಪಸ್ವರ ಅನ್ನೋದಕ್ಕಿಂತ ಗೊಂದಲಗಳಿತ್ತು, ಸಿಗುತ್ತೋ ಅಥವಾ ಇಲ್ವೋ ಅವರಿಗೆ ಅಂತ. ಅವ್ರು ಒರ್ಸು ಅಂದ್ರೆ ಒರೆಸ್ತೀವಿ, ಗುಡಿಸಿ ಅಂದ್ರೆ ಗುಡಿಸ್ತೀವಿ ಅಂತ ಹೇಳಿ ಜಾರ್ಕೊಂಡಿದ್ರು ನಳಿನ್ ಕುಮಾರ್ ಕಟೀಲ್, ಟಿಕೆಟ್ ಸಿಕ್ಕಿಲ್ಲ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ, ಇವ್ರಿಗೂ ಕೂಡ ಈ ಸಲ ಟಿಕೆಟ್ ಮಿಸ್ ಆಗಿದೆ. ಬಳ್ಳಾರಿಯ ಹಾಲಿ ಸಂಸದರಾಗಿದ್ರು ದೇವೇಂದ್ರಪ್ಪ ಅವರು. ಈಗ ಅಲ್ಲಿಗೆ ಶ್ರೀರಾಮುಲು ಅವ್ರನ್ನ ಹಾಕಲಾಗಿದೆ. ಇನ್ನು ತುಮಕೂರಿನಲ್ಲಿ GS ಬಸವರಾಜು, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಸೋಮಣ್ಣವರು ಅವತ್ತಿನಿಂದಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಹಲವು ಜಿಲ್ಲೆಗಳಿಗೆ, ಊರುಗಳಿಗೆ, ಗ್ರಾಮಗಳಿಗೆ ಹೋಗಿ ಒಂದು ಪ್ರಚಾರದಲ್ಲಿ ತೊಡಗಿದ್ರು. ಆಲ್ರೆಡಿ ಅವ್ರಿಗೆ ಸಿಕ್ಕಿದೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಬಿಜೆಪಿ ಕಡೆಯಿಂದ. ಸಂಗಣ್ಣ ಕರಡಿ ಕೂಡ ಟಿಕೆಟ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಒಟ್ಟು 20 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಹಲವು ಹೊಸ ಮುಖಗಳನ್ನ ತಂದಿದ್ದಾರೆ.